ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ ಗೇಮ್ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCTದು ರ್ಯಾಂಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಮೇಲೆ KCT ಎಷ್ಟು ಮಾರ್ಕ್ಸ್ ಬಿದ್ದರೆ ಎಷ್ಟು ರ್ಯಾಂಕು, ಆಮೇಲೆ PUC ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ಬಿದ್ದರೆ ಎಷ್ಟು ನಿಮ್ಮದು KCT ರ್ಯಾಂಕಿಂಗ್ ಬರುತ್ತೆ ಅಂತ ವಿಡಿಯೋದಲ್ಲಿ ಪ್ರಿವಿಯಸ್ ಡಾಟಾ ಅನಲೈಸ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೀವು ಎಷ್ಟು ತೊಗೊಂಡ್ರೆ KCT ನಿಮಗೆ ಸೇಫೆಸ್ಟ್ ಸ್ಕೋರ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿತ್ ಎಕ್ಸಾಂಪಲ್ಲು ಪ್ರಿವಿಯಸ್ ಇಯರ್ ಡಾಟಾ ಎಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಫಸ್ಟು KCT ಯಾವ ರೀತಿ ರ್ಯಾಂಕ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳ್ತೀನಿ ನಿಮಗೆ. ಓಕೆ, ಇದು ಫಸ್ಟು ಅದ್ರದ್ದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಕನ್ಸಿಡರಿಂಗ್ ದಿ KCT ರ್ಯಾಂಕ್ ಏನಂದರೆ, ಫಸ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಅಪಿಯರ್ಡ್ ಇನ್ ದಿ KCT. ಫಾರ್ ಎಕ್ಸಾಂಪಲ್ಲು ಲಾಸ್ಟ್ ಇಯರು 2,44,000 ಜನ ಅಪಿಯರ್ ಆಗಿದ್ದರು. ಓಕೆ, ಅಪಿಯರ್ ಆಗಿದ್ದರು, ಅದರಲ್ಲಿ ಯಾರು ಎಲಿಜಿಬಲ್ ಅಂತ ಇರ್ತಾರೆ ಅಂದರೆ, ಯಾಕಂದರೆ ಅಲ್ಲಿ PUC ಪಾಸ್ ಆದರೆ ಮಾತ್ರ ಇಲ್ಲಿ KCT ರ್ಯಾಂಕಿಂಗ್ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಸೊ ಎಲಿಜಿಬಲ್ ಮೋಸ್ಟ್ ಪ್ರಾಬಬಲಿ ಇಂಟ್ರೆಸ್ಟ್ ಎಷ್ಟು ತೋರಿಸ್ತಾರೆ ಅಂದರೆ, ಮೋಸ್ಟ್ ಪ್ರಾಬಲಿ 1,20,000 ಈ ಥರ ಇಂಟ್ರೆಸ್ಟ್ ಇರ್ತಾರೆ. ಓಕೆ, ಇದರಲ್ಲಿ ನಿಮ್ದು ರ್ಯಾಂಕ್ ಬರಬೇಕು ಅಂದರೆ 1,00,000 ಒಳಗಡೆ ರ್ಯಾಂಕು ನಿಮ್ಮದು ಚೆನ್ನಾಗಿ ರ್ಯಾಂಕ್ ಬಂದರೆ ಟಾಪ್ ಕಾಲೇಜಿಂದ ಲೋ ಕಾಲೇಜ್ ಬರುತ್ತೆ. ಓಕೆ, ನಿಮಗೆಲ್ಲ ಗೊತ್ತಾಗಿ ಇಂಜಿನಿಯರ್ ಸೀಟು ಲಾಸ್ಟ್ ಇಯರ್ ಎಷ್ಟು ಇತ್ತು ಅಂದರೆ 60,000 ಸೀಟ್ಸ್ ಇತ್ತು. ಓಕೆ, ಆಲ್ ಓವರ್ ಕರ್ನಾಟಕದಲ್ಲಿ. ಓಕೆ, ಸೊ ಈಗ ನೆಕ್ಸ್ಟು ಮತ್ತು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ KCT ರ್ಯಾಂಕಿಂಗು ಹೈಯೆಸ್ಟ್ ಸ್ಕೋರಿಂದ ಎಕ್ಸಾಮ್ ಅಂದರೆ ಅದು ಎಕ್ಸಾಮ್ ಸ್ಕೋರ್ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಡಿಫಿಕಲ್ಟಿ ಆಫ್ ದಿ ಕ್ವಶನ್ ಪೇಪರ್. ಫಾರ್ ಎಕ್ಸಾಂಪಲ್ PCM ಇದೆಯಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ ಯಾವ ರೀತಿ ಎಕ್ಸಾಮ್ನ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಅದರಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ 170 ಅಂದ್ಕೊಳ್ಳಿ, 180 170 ಇರುತ್ತೆ, ಆಲ್ 3 ಸೇರಿಸಿ 170 ಅಂದರೆ ಅದರಿಂದನೇ ಅದು ಫಸ್ಟ್ ರ್ಯಾಂಕು. ಓಕೆ, ಅದರಲ್ಲಿ ನೆಕ್ಸ್ಟ್ ಅಂದರೆ 170 ತೊಗೊಂಡ್ರೆ 169 ಯಾರು ತೊಗೊಂಡ್ರೆ ಅವ್ರು ಸೆಕೆಂಡ್ ರ್ಯಾಂಕು. ಇನ್ ಕೇಸ್ 170 ಇಬ್ಬರು ತೊಗೊಂಡಿದ್ರೆ ಬೇಸ್ಡ್ ಆನ್ ದಿ ಅವ್ರ ಡೇಟಾ ಬರ್ತು, ಯಾರು ಡೇಟಾ ಬರ್ತ್ ಜಾಸ್ತಿ ಇದೆ ಅವ್ರದ್ದು ಫಸ್ಟ್ ರ್ಯಾಂಕು, ಅದರಿಂದ ನೆಕ್ಸ್ಟ್ ರ್ಯಾಂಕು. ಸೊ ಆ ಥರ ಯೂಶ್ವಲಿ ಏನಾಗ್ತದೆ ಅಂದರೆ, ಲಾಸ್ಟ್ ಇಯರ್ ಎಲ್ಲ 160 ಆದಮೇಲೆ 15, 50, 60 ರ್ಯಾಂಕು ಈ ರೀತಿ ಎಲ್ಲ ಬಂದಿದೆ. ಕೆಳಗಡೆ ತೋರಿಸ್ತೀನಿ ನಿಮಗೆ ಲಾಸ್ಟ್ ಇಯರ್ ಯಾವ ರೀತಿ ರ್ಯಾಂಕ್ ಬಂದಿದೆ ಅಂತ. ಓಕೆ, ಆಮೇಲೆ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇರ್ತಾರೆ ಮಾರ್ಕ್ಸ್ ಸ್ಕೋರ್ಡ್ ಇನ್ ಸಬ್ಜೆಕ್ಟ್ ವೈಸು. ಓಕೆ, ಸಬ್ಜೆಕ್ಟ್ ವೈಸ್ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ, ನಿಮಗೆ ಫಿಸಿಕ್ಸು ಕೆಲವೊಂದು ಸತಿ ಈಸಿ ಇರುತ್ತೆ, ಕೆಲವೊಂದು ಸತಿ ಟಫ್ ಇರುತ್ತೆ, ಅದು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಪ್ರಾಬಲಿ ನೀವು 162, 163 ಅಂದರೆ ಅವ್ರದ್ದು ಟಾಪು 10ನಲ್ಲಿ ಬರುತ್ತೆ. ಓಕೆ, ಯೂಶ್ವಲಿ 170, 175 ಕಡಿಮೆ ಜನ ತೊಗೋತಾರೆ, ಅವ್ರು 1 or 2 ಅಷ್ಟೇ ಆ ರೀತಿ ತೊಗೋತಾರೆ. ಡೈರೆಕ್ಟಾಗಿ ನಿಮ್ಮ ಮೇನ್ ರ್ಯಾಂಕ್ ಸ್ಟಾರ್ಟ್ ಆಗೋದ್ರೆ 160 ಒಳಗಡೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಂದರೆ KCT ರ್ಯಾಂಕಿಂಗ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಐಡಿಯಾ ಬೇಕು. KCT ರ್ಯಾಂಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, KCT ರ್ಯಾಂಕು 50% ಆಫ್ ದಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಮಾರ್ಕ್ಸ್ ಇನ್ PU ಬೋರ್ಡಲ್ಲಿ ತೊಗೊಂಡಿರ್ತಾರಲ್ಲ ಅದ್ರ ಮಾರ್ಕ್ಸ್ ಆಲ್ 3 ಮಾರ್ಕ್ಸು ಪ್ಲಸ್ಸು 50% ಆಫ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಮಾರ್ಕ್ಸ್ ಇನ್ KCT. ಓಕೆ, ನಿಮ್ಮದು PUCಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ PCMಲ್ಲಿ ಏನು ಮಾರ್ಕ್ಸ್ ಬಿದ್ದಿರುತ್ತಲ್ಲ ಅದ್ರದ್ದು 50%, ಅದು 3 ಸೇರಿಸಿ. ಓಕೆ, ಅದನ್ನು ಡಿವೈಡ್ ಬೈ 300 ಅಂದರೆ ಟೋಟಲ್ ಮಾರ್ಕ್ಸು. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. PU ಬೋರ್ಡಲ್ಲಿ ಫಾರ್ ಎಕ್ಸಾಂಪಲ್ಲು ನಿಮ್ಮದು 99 ಅಂತ ಅಂದ್ಕೊಳ್ಳಿ, ಕೆಮಿಸ್ಟ್ರಿ 99, ಮ್ಯಾಥ್ಸ್ 100, ಇಲ್ಲಿ ಟೋಟಲ್ 298. 50% ಆಫ್ ಎಷ್ಟಂದರೆ ನಿಮಗೆ 298 ಡಿವೈಡ್ ಬೈ 300 ಎಷ್ಟಾಗಿದೆ, ಅದು 50% 99.33. ಅದೇ ರೀತಿ CET ಮಾರ್ಕ್ಸಲ್ಲಿ 56 ನಿಮಗೆ 55, 57, 60ಗೆ ನಾನು ಹೇಳ್ತಾ ಇರೋದು ನಿಮಗೆ. ಟೋಟಲ್ ಎಷ್ಟಂದರೆ 168, 50% ಆಫ್ ಎಷ್ಟಂದರೆ 168 ಡಿವೈಡ್ ಬೈ 180, 93.33. ಇದ್ರದ್ದು 50% ಎಷ್ಟಾಗಿದೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. 49.6, 46.62 ಇದು ಎರಡದ್ರ 50%. ಇದನ್ನು ಎರಡು ಆ್ಯಡ್ ಮಾಡಿದ್ರೆ ರ್ಯಾಂಕಿಂಗ್ ಬರುತ್ತೆ. ಸೊ KCT ರ್ಯಾಂಕ್ ಎಷ್ಟಂದರೆ 49 + 46.6 ಟೋಟಲ್ ರ್ಯಾಂಕ್ ಅಂದರೆ ನಿಮ್ಮದು 96.2. ಈ 96.2 ಯಾರು ಬಂದಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇದೇ ಟಾಪರ್ ಅಂತ ಅಂದ್ಕೊಳ್ಳಿ. ಓಕೆ, ಇದು ಯಾರ್ದಂದರೆ ಟಾಪರ್ ರ್ಯಾಂಕು. ಓಕೆ, ಹೀ ಈಸ್ ದ ಫಸ್ಟ್ ರ್ಯಾಂಕ್ ಅಂದರ್ಥ. ಇದು ನೆಕ್ಸ್ಟು 96.1 ಇದ್ದಾವ್ದು ಟಾಪ್ 2 ಬರುತ್ತೆ. ಅದೇ ರೀತಿ 95 ಇದ್ದರೆ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಯಾರು ತೊಗೊಂಡಿರ್ತೋ ಅದ್ರ ಮೇಲೆ ಡಿಪೆಂಡು. ಸೊ ಇದನ್ನು ಟಾಪ್ ರ್ಯಾಂಕ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೆ ನಿಮಗೆ. ಸೊ ಇವ್ರದ್ದೇ ಫಸ್ಟ್ ರ್ಯಾಂಕ್ ಅಂತ ಅರ್ಥ. ಈ 50 ಈ ರೀತಿ ಈ 96.2 ಈ ವರ್ಷದ ಏನಾದರೂ ಟಾಪ್ ಬಂತಂದರೆ ಎರಡೂ ಸೇರಿಸಿ, ಫಾರ್ ಎಕ್ಸಾಂಪಲ್ 98 ಬಂದರೆ ಅದೇ ಫಸ್ಟ್ ರ್ಯಾಂಕ್ ಆಗುತ್ತೆ. ಇದು ಡಿಪೆಂಡ್ ಅಪಾನು ನಿಮ್ಮದು ಡಿಫಿಕಲ್ಟ್ ಆಫ್ ಕ್ವಶನ್ ಪೇಪರ್ಸ್ ಮೇಲೆ ಇರುತ್ತೆ. ಓಕೆ, ಅದು ಯಾರು ಟೋಟಲು ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 95 ಅಂದರೆ ಅವ್ರು ಟಾಪ್ 2, 3, 4, 5 ರ್ಯಾಂಕ್ ಈ ರೀತಿ ಕೊಡ್ತಾ ಹೋಗ್ತಾರೆ. ಸೊ ಇದು ಟಾಪರ್ದನ್ನು ಮ್ಯಾಕ್ಸಿಮಮ್ ಮಾಡಿ ನಿಮ್ಗೆ ಹೇಳಿದೆ. ನೆಕ್ಸ್ಟು ಈಗ ಲಾಸ್ಟ್ ಇಯರ್ದು ಎಷ್ಟೆಷ್ಟು ಬಿದ್ದಿದೆ ಅಂತ ಹೇಳ್ತೀನಿ ನಿಮಗೆ. ಇದು ರಿಯಲ್ ಡಾಟಾ. ಓಕೆ, ಇನ್ನು 2019ನಲ್ಲಿ ನೋಡಿ PCM 255 ಬಿದ್ದರೆ CETಯಲ್ಲಿ 130 ತೊಗೊಂಡಿದ್ರು. ಅವ್ರದ್ದು ರ್ಯಾಂಕ್ ಎಷ್ಟು ಬಂದಿದೆ ಅಂದರೆ 2624 ಇಲ್ಲಿ ನೋಡಿ 2624 ರ್ಯಾಂಕ್ ಬಂದಿತ್ತು. ಓಕೆ, ಅದೇ ರೀತಿ ಸೇಮ್ ಇನ್ನೊಂದು ಡಾಟಾ
2019 ಹೇಳ್ತಾ ಇರೋದು ನಿಮಗೆ ಏನು ಡಾಟಾ. ಪಿ ಸಿ ಎಮ್ಮು ಟೋಟಲ್ ಎಷ್ಟಿದ್ರೆ 295 ತೊಗೊಂಡಿದ್ರು, ಸಿ ಇ ಟಿ 109, ರ್ಯಾಂಕು 2288 ರ್ಯಾಂಕ್ ಬಂದಿತ್ತು. ಅಂದರೆ ನಿಮ್ಗೆ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ನಾನು ಲಾಸ್ಟಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇವಾಗ ಯಾವ ರೀತಿ ಅಂದರೆ ಎಷ್ಟು ರ್ಯಾಂಕ್ ಬಂದು ಎಷ್ಟು ಪ್ರಿಡಿಕ್ಷನ್ ಈ ವರ್ಷ ಎಷ್ಟು ಬಿಡ್ಬೋದು ಅಂತ ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ ಆಲ್ರೆಡಿ, ನಿಮ್ಗೆ ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟು ಅದೇ ರೀತಿ 2019 ಪಿ ಸಿ ಎಮ್ 272 ಬಿತ್ತು, ಸಿ ಇ ಟಿ 153 ಬಿದ್ದರೆ ರ್ಯಾಂಕು 211 ಬಂದಿದೆ. ನಿಮ್ಗೆ ಐಡಿಯಾ ಸಿಗುತ್ತೆ. ಪಿ ಯು ಸಿಯಲ್ಲಿ 272, ಸಿ ಇ ಟಿಯಲ್ಲಿ 153, ಅಂದರೆ ಎಷ್ಟಿಗಿದ್ದು 180ಗೆ 153. ಓಕೆ, 211 ರ್ಯಾಂಕ್ ಬಂದಿದೆ. ಅಂದರೆ ಸಿ ಇ ಟಿಯಲ್ಲಿ ಮ್ಯಾಕ್ಸಿಮಮ್ ಮೋಸ್ಟ್ ಪ್ರಾಬಬ್ಲಿ ಆ ಇಯರ್ 2019 163 164ಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಅರ್ಥ. ಓಕೆ, ಆದರೆ ಪಿ ಸಿ ಎಮ್ಮಲ್ಲಿ 272 ಔಟ್ ಆಫ್ 300, ಅಂದರೆ ಇಲ್ಲಿ 28 ಮಾರ್ಕ್ಸ್ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ 2020 ಪಿ ಸಿ ಎಮ್ಮು 299 ಬಿದ್ದಿದೆ ಇಲ್ಲಿ ಇವ್ರಿಗೆ. ಅದೇ ರೀತಿ ಸಿ ಇ ಟಿಯಲ್ಲಿ 138, ರ್ಯಾಂಕು 452, ಅಂದರೆ ಪಿ ಸಿ ಎಮ್ಮಲ್ಲಿ ಒಂದೇ ಮಾರ್ಕ್ಸ್ ಕಡಿಮೆ ಇದೆ. ಓಕೆ, ಪಿ ಯು ಸಿಯಲ್ಲಿ. ಸಿ ಇ ಟಿಯಲ್ಲಿ ಆದರೆ ಕಡಿಮೆ ಇದೆ. ಯೂಶ್ವಲಿ ಸಿ ಇ ಟಿಯಲ್ಲಿ ಕಡಿಮೆನೇ ಆಗುತ್ತೆ, ಯಾಕಂದರೆ ಟಫ್ ಕ್ವಶನ್ ಇರುತ್ತೆ. ಸ್ವಲ್ಪ ನೀವು ಏನಂದರೆ ಮಲ್ಟಿಪರ್ಸಸ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಅಂದರೆ ಕ್ವಶನ್ ಪೇಪರ್ ಸ್ವಲ್ಪ ಇದನ್ನ ಟಫ್ ಇರುತ್ತೆ, ಆದರೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಯಾರು ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ತಾರೆ ಅವ್ರು ಸಾಲ್ವ್ ಮಾಡ್ತಾರೆ. ಅದೇ ನೋಡಿ ಇಲ್ಲಿ 180ಗೆ 138 ಬಿದ್ದಿದೆ, ಅಂದರೆ 42 ಕಡಿಮೆ ಬಿದ್ದಿದೆ ಅವರಿಗೆ. ಅವಾಗ ರ್ಯಾಂಕು 452. ಸೊ ಇಲ್ಲಿ ಅವಾಗ ಸಿ ಇ ಟಿ ಹೈಯೆಸ್ಟ್ ಅನ್ಕೋಬೋದು ನಾವು. ಓಕೆ, 452 ಇವ್ರದ್ರೆ 160 162 ಫಸ್ಟ್ ರ್ಯಾಂಕ್ ಬಿದ್ದಿರುತ್ತೆ ಅಂತ ಅನ್ಕೋಬೋದು ಪಿ ಸಿ ಎಮ್ಮಲ್ಲಿ 299 ಮಾಡಿದ್ರೆ. ಓಕೆ, ನೆಕ್ಸ್ಟು 2021 ಪಿ ಸಿ ಎಮ್ಮು 292 ಬಿದ್ದು, ಸಿ ಇ ಟಿ 132. ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಿ ಇ ಟಿ ಎಲ್ಲರದು 150 ಒಳಗಡೆನೇ ಇದೆ. ಅಂದರೆ ಸಿ ಇ ಟಿ ಸ್ವಲ್ಪ ಟಫ್ ಇರುತ್ತಂತ. ಅದಕ್ಕೆ ಸ್ವಲ್ಪ ಫುಲ್ ಫೋಕಸ್ ಮಾಡಿ. ಸಿ ಇ ಟಿ ಸ್ಕೋರ್ ಇಸ್ ವೆರಿ ವೆರಿ ಇಂಪಾರ್ಟು. ಅಲ್ಲಿ 50% ಕನ್ಸಿಡರ್ ಮಾಡ್ತಾರೆ. ಅದನ್ನು ನೀವು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಾಡೋಕೆ, ಪಿ ಯು ಸಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಲ್ಲ ಅಷ್ಟು ಸಿ ಇ ಟಿನ ಇಂಟ್ರೆಸ್ಟ್ ಕೊಟ್ಟು ಮಾಡೋಕೆ ಭಾಳ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ. ಓಕೆ, ಇವ್ರದ್ದು 977 ರ್ಯಾಂಕ್ ಬಂದಿದೆ. ಅಂದರೆ ಇಲ್ಲಿ ಅರ್ಥ ಎಷ್ಟಾಗುತ್ತೆ, ಇಲ್ಲಿ 150ಗೆ ಫಸ್ಟ್ ರ್ಯಾಂಕ್ ಬಂದಿರ್ಬೋದು ಅಂತ ನಾವು ಪ್ರಿಡಿಕ್ಷನ್ ಮಾಡ್ಕೋಬೋದು ಈಜಿಲಿ. ಯಾಕಂದರೆ ಇಲ್ಲಿ 8 ಮಾರ್ಕ್ಸ್ ಅಷ್ಟೇ ಕಡಿಮೆ ಇದೆ. ಇಲ್ಲಿ ಸಿ ಇ ಟಿಯಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಇದೆ, 180ಗೆ, ಅಂದರೆ ಆಲ್ಮೋಸ್ಟ್ 48. ಓಕೆ, ನೆಕ್ಸ್ಟು ಅದೇ ವರ್ಷ ಪಿ ಸಿ ಎಮ್ಮು 255 ಬಿತ್ತು, ಆಮೇಲೆ ಸಿ ಇ ಟಿ 130 ಬಿದ್ದಿದೆ. ರ್ಯಾಂಕ್ ಎಷ್ಟಿದೆ 2624 ಇದೆ. ಅಂದರೆ ಇಲ್ಲಿ ಏನಾಗಿದೆ, ಸಿ ಇ ಟಿ 50 ಮಾರ್ಕ್ಸ್ ಕಡಿಮೆ ಇದೆ. ಆಮೇಲೆ ಇಲ್ಲಿ 45 ಮಾರ್ಕ್ಸು ಪಿ ಸಿ ಎಮ್ಮು ಪಿ ಯು ಬೋರ್ಡ್ದು. ರ್ಯಾಂಕ್ ಎಷ್ಟು 2624. ಓಕೆ, ನೆಕ್ಸ್ಟ್ ಅದೇ ವರ್ಷ ಸೇಮು ಪಿ ಸಿ ಎಮ್ 281, ಸಿ ಇ ಟಿ ಫುಲ್ ಕಡಿಮೆ ಬಿದ್ದಿದೆ, ಆದರೂ ರ್ಯಾಂಕ್ ಬಂದಿದೆ. ನೋಡಿ ಇಲ್ಲಿ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ ಇದಕ್ಕೆ ಎರಡು. ಇಲ್ಲಿ ಪಿ ಸಿ ಎಮ್ ಚೆನ್ನಾಗಿ ತೊಗೊಂಡಿದ್ದಾರೆ, ಸಿ ಇ ಟಿಯಲ್ಲಿ 121, ಆರಾಮ್ಸೆ 1743. ನೋಡಿ ಸಿ ಇ ಟಿ ಎಷ್ಟು ಮ್ಯಾಟ್ರ್ ಆಗುತ್ತಂತ. 280 ತೊಗೊಂಡು ಇಲ್ಲಿ ಸಿ ಇ ಟಿ ಕಡಿಮೆ ತೊಗೊಂಡು ಪರವಾಗಿಲ್ಲ, ಆದರೆ ಎರಡು ಈಕ್ವಲ್ ಮಾಡಿದ್ರೆ ಹೈ ಲೆವೆಲ್ ರ್ಯಾಂಕ್ ಆಗುತ್ತೆ. ಓಕೆ, ನೆಕ್ಸ್ಟ್ 2022. ಓಕೆ, ಇಲ್ಲಿ ಪಿ ಸಿ ಎಮ್ಮು 270 ಮಾರ್ಕ್ಸ್ ಬಿದ್ದಿದೆ, ಸಿ ಇ ಟಿ ಓನ್ಲಿ 76. ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಚೇಂಜ್ ಆಗಿದೆ, 26,250 ರ್ಯಾಂಕ್ ಬಂದಿದೆ. ಇಲ್ಲಿ ಇಷ್ಟ ತಿಳ್ಕೊಂಬಿಡಿ, ಪಿ ಯು ಸಿಯಲ್ಲಿ ಚೆನ್ನಾಗಿ ಮಾಡಿ ಸಿ ಇ ಟಿ ಚೆನ್ನಾಗಿ ಮಾಡಿಲ್ಲ, ಅದಕ್ಕೆ ರ್ಯಾಂಕ್ ಎಲ್ಲಿ ಹೋಗ್ಬಿಟ್ಟಿದೆ ನೋಡಿ. ಪಿ ಯು ಸಿಯಲ್ಲಿ 270 ಇಸ್ ಗುಡ್ ಮಾರ್ಕ್ಸು ಔಟ್ ಆಫ್ 300, ಒಂದು 30 ಮಾರ್ಕ್ಸು. ಆದರೆ ಸಿ ಇ ಟಿ ಒಂದು ಇನ್ ಕೇಸ್ ಏನಾರ 100 ಬಿದ್ದಿತ್ತಂದರೆ ಆರಾಮ್ಸೆ 10,000 ಒಳಗಡೆ ಬರ್ತಿತ್ತು ರ್ಯಾಂಕು. ಇಲ್ಲಿ ನೋಡಿ 76 ಮಾಡಿದ್ದಾರೆ, ಸಿ ಇ ಟಿ ನೆಗ್ಲೆಕ್ಟ್ ಮಾಡಿರ್ಬೋದು. ಅದಕ್ಕೋಸ್ಕರ ನೋಡಿ 26,250 ಮಾರ್ಕ್ಸ್ ಬಿದ್ದಿದೆ. ಅದಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ದೆ ನಿಮಗೆ. ನೆಕ್ಸ್ಟು ಪಿ ಸಿ ಎಮ್ಮು 272, ಸಿ ಇ ಟಿ 150. ಆರಾಮ್ಸೆ ನೋಡಿ ಇದೆಷ್ಟು ಈಜಿ ಮಾರ್ಕ್ಸ್ ನೋಡಿ, ಅಷ್ಟು ಕಷ್ಟ. ಇಲ್ಲಿ 300ಗೆ 272, 180ಗೆ 153, ಗುಡ್ ಮಾರ್ಕ್ಸ್, 211 ರ್ಯಾಂಕ್. ಆರಾಮ್ಸೆ ಟಾಪ್ ಟು 5 ಕಾಲೇಜಲ್ಲಿ ಆರಾಮ್ಸೆ ಈಜಿಲಿ ಸಿಗುತ್ತೆ ಅವ್ರಿಗೆ ಯಾವ್ದು ಬೇಕಾಗಿರೋ ಬ್ರ್ಯಾಂಚು. ಓಕೆ, ನೆಕ್ಸ್ಟು 2023 ಹೇಳ್ತೀನಿ ನಿಮಗೆ, ಲಾಸ್ಟ್ ಇಯರ್ದು. ಇಲ್ಲಿ ನೋಡಿ ಪಿ ಸಿ ಎಮ್ ಎಷ್ಟು ಬಿದ್ದಿದೆ ಅಂದರೆ 275, ಆಮೇಲೆ ಸಿ ಇ ಟಿ 100, 9182, ಅಂದರೆ ಡಿಸೆಂಟ್ ಸ್ಕೋರು. ಪಿ ಯು ಸಿಯಲ್ಲೂ ಕರೆಕ್ಟು, ಸಿ ಇ ಟಿಯಲ್ಲೂ ಡಿಸೆಂಟ್ ಸ್ಕೋರು 10,000 ಒಳಗಡೆ ಬಂದಿದೆ ರ್ಯಾಂಕು. ಓಕೆ, ಸೊ ಟಾಪ್ 20 ಕಾಲೇಜಲ್ಲಿ ಆರಾಮ್ಸೆ ಸಿಗುತ್ತೆ ನಿಮಗೆ 10,000 ಬಂದರೆ. ಸೊ ಇದನ್ನು ಅನಲೈಸ್ ಮಾಡಿ ನಾನೊಂದು ಪ್ರಿಡಿಕ್ಷನ್ ಮಾಡಿದೆ, ಈ ವರ್ಷ ಎಷ್ಟು ಬರ್ಬೋದು ಕೆ ಸಿ ಟಿ 2020 ಪ್ರಿಡಿಕ್ಷನ್ನು. ಇನ್ ಕೇಸ್ ನಿಮ್ಮದು ಪಿ ಸಿ ಎಮ್ ಮಾರ್ಕ್ಸು 299, ಕೆ ಸಿ ಟಿ ಮಾರ್ಕ್ಸು 160 ಆದರೆ 1 ರ್ಯಾಂಕ್ ಬರ್ಬೋದು. ಪ್ರಿಡಿಕ್ಷನ್ ಹೇಳ್ತಾ ಇರೋದು ನಿಮಗೆ. ಅದೇ ರೀತಿ 298 ಆದರೆ 2 ಮಾರ್ಕ್ಸು, 296 ಆದರೆ 3 ಮಾರ್ಕ್ಸು. ನೆಕ್ಸ್ಟ್ ನಾನು ನಿಮಗೆ ಮೇನ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಇನ್ ಕೇಸ್ ನಿಮ್ಮದು ಪಿ ಯು ಸಿ ಮಾರ್ಕ್ಸು 285 to 292 ಬಿದ್ದರೆ, ಇನ್ ಕೇಸ್ ನಿಮ್ಮದು ಕೆ ಸಿ ಟಿಯಲ್ಲಿ 155 to 160 ಬಿದ್ದರೆ ಆರಾಮ್ಸೆ 50 ಒಳಗಡೆ ರ್ಯಾಂಕ್ ಬರುತ್ತೆ ನಿಮಗೆ. ಅದೇ ರೀತಿ ಪಿ ಯು ಸಿಯಲ್ಲಿ 280 ಮಾರ್ಕ್ಸು 280 to 285 ಮಾರ್ಕ್ಸ್ ಬಿದ್ದರೆ, ಪಿ ಯು ಸಿಯಲ್ಲಿ ಅದೇ ಸಿ ಇ ಟಿಯಲ್ಲಿ 150 to 155 ಬಿದ್ದರೆ ನಿಮಗೆ 100 ಒಳಗಡೆ ರ್ಯಾಂಕ್ ಬರುತ್ತೆ ಈಸಿಲಿ. ನೆಕ್ಸ್ಟು
ನಿಮಗೆ ಪಿ ಯು ಸಿಯಲ್ಲಿ 275 to 280 ಸಾಕು. ಆಮೇಲೆ 145 to 150 ಸಿ ಇ ಟಿಯಲ್ಲಿ ಆರಾಮ್ಸೆ 200 ಒಳಗಡೆ ರ್ಯಾಂಕ್ ಬರುತ್ತೆ ನಿಮಗೆ. ನೆಕ್ಸ್ಟು 270 to 275, 140 to 145 ಮಾರ್ಕ್ಸ್ ಸಿ ಇ ಟಿಯಲ್ಲಿ ಬಿದ್ದರೆ ನಿಮಗೆ 500 ಒಳಗಡೆ ರ್ಯಾಂಕ್ ಬರೋ ಚಾನ್ಸ್ ಇದೆ. ಓಕೆ, ಸೊ ಇದೇ ರೀತಿ 265 to 270 ಬಿದ್ದರೆ ನಿಮ್ಮ ಸಿ ಇ ಟಿ ಮಾರ್ಕ್ಸು 135 to 140 ಇದ್ದರೆ 1000 ಒಳಗಡೆ ರ್ಯಾಂಕ್ ಈಸಿಲಿ ಬರುತ್ತೆ. ಯಾಕಂದರೆ ಪಿ ಯು ಸಿಯಲ್ಲಿ ಚೆನ್ನಾಗಿದೆ ಮಾರ್ಕ್ಸು. ಓಕೆ, ಇಲ್ಲಿಯೂ ಇದು 150 ಇಸ್ ಅ ಗುಡ್ ಮಾರ್ಕ್ಸ್ ಓನ್ಲಿ, 135 to 1% ವೆರಿ ವೆರಿ ಗುಡ್ ಮಾರ್ಕ್ಸು. ಓಕೆ, 260 to 265 ಮಾರ್ಕ್ಸ್ ಬಿದ್ದರೆ ಸಿ ಇ ಟಿಯಲ್ಲಿ 130 to 135 ಮಾರ್ಕ್ಸ್ ಇದ್ದರೆ ನಿಮ್ಗೆ 2000 ಒಳಗಡೆ ರ್ಯಾಂಕ್ ಬರುತ್ತೆ. ನೆಕ್ಸ್ಟು 255 to 260 ಇದ್ದರೆ 125 to 130 ಬಿದ್ದರೆ ಆರಾಮ್ಸೆ ನಿಮ್ಗೆ 4000 ಒಳಗಡೆ ರ್ಯಾಂಕ್ ಬರುತ್ತೆ. ಸೊ 250 to 255, ಸಿ ಇ ಟಿಯಲ್ಲಿ 120 to 125 ಬಿದ್ದರೆ ಆರಾಮ್ಸೆ 6000 ರ್ಯಾಂಕು. ನಿಮ್ಗೆ 10,000 ಒಳಗಡೆ ರ್ಯಾಂಕ್ ಬರಬೇಕಂದ್ರೆ ಆರಾಮ್ಸೆ ನೀವು 245 250 ಇದ್ರೂ ಬರೋಲ್ಲ. ಸಿ ಇ ಟಿಯಲ್ಲಿ ಚೆನ್ನಾಗಿ ಮಾಡ್ಬೇಕು ನೀವು. 115 to 120 ಮಾರ್ಕ್ಸ್ ಬಿದ್ದರೆ ನಿಮಗೆ ಆರಾಮ್ಸೆ 10,000 ಒಳಗಡೆ ರ್ಯಾಂಕ್ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟು 240 to 245 ಸಿ ಇ ಟಿಯಲ್ಲಿ ಓನ್ಲಿ 110 to 115 ಬಿದ್ದರೂ ಸಾಕು 11,000 ಒಳಗಡೆ ಬರೋ ಚಾನ್ಸ್ ಇದೆ. ಆಮೇಲೆ 230 to 240 ಬಿದ್ದರೆ ನಿಮಗೆ ಪಿ ಯು ಸಿಲಿ ಇದು ಸಿ ಇ ಟಿಲಿ ಕಡಿಮೆ ಆದರೂ ಪರವಾಗಿಲ್ಲ, 100 to 110 ಆರಾಮ್ಸೆ 14,000 ಒಳಗಡೆ ಬರುತ್ತೆ. ಆದರೆ ಎರಡೂ ನೀವು ಮ್ಯಾನೇಜ್ ಮಾಡ್ಕೋಬೇಕು. ಅದಕ್ಕೆ ಸಿ ಇ ಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಿಮ್ಗೆ ಐಡಿಯಾ ಸಿಗ್ತಾ ಇರೋದು. ಆಮೇಲೆ 220 to 230 ಆದರೆ ನಿಮ್ಮ 17,000 ಒಳಗಡೆ. ಆಮೇಲೆ 210 to 220 ಅದೇ ರೀತಿ ಕೆಳಗಡೆ ಎಲ್ಲ ಹೋಗುತ್ತೆ. ಆಮೇಲೆ ನಿಮಗೆ ನಾನು 25,000 ರ್ಯಾಂಕ್ ತನಕ ಅಷ್ಟೇ ಬರ್ತೀನಿ. ಆಮೇಲೆ ನಿಮಗೆ 50,000 1 lakh 150 lakh 1.5 ಲಕ್ಷ ತನಕನೂ ನಿಮಗೆ ಬರುತ್ತೆ. ಸೊ ಇದೊಂದು ಪ್ರಿಡಿಕ್ಷನ್ ಮಾತ್ರ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಸಿ ಇ ಟಿನ ಫೋಕಸ್ ಮಾಡಿ, ಇನ್ನೂ ಟೈಮ್ ಇದೆ ನಿಮಗೆ. ಕರೆಕ್ಟಾಗಿ ಸ್ಕೋರ್ ಮಾಡಿಕೊಂಡು ರ್ಯಾಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದಿ ಗುಡ್ ಕಾಲೇಜ್. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.